ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಈ ನದಿ ನೋಡ್ತಾ ಇದ್ದೀರಲ್ಲ, ನಾನು ಈ ನದಿ ಬಗ್ಗೆ ಹೇಳಬೇಕು ಅಂದ್ಕೊಂಡಿದ್ದೀನಿ ನಿಮಗೆ. ಈ ನದಿ ಹೆಸರು ರೈನ್ ರಿವರ್ ಅಂತೇಳಿ. ರೈನ್ ರಿವರ್ ವರ್ಲ್ಡಲ್ಲೇ ಲಾರ್ಜೆಸ್ಟ್ ದೊಡ್ಡ ನದಿ ಇದು. ಇದನ್ನು ರೈನ್ ರಿವರ್ ಅಂತಲೇ ಕರೀತಾರೆ. ಮತ್ತು ಈ ನದಿ ನೋಡಲಿಕ್ಕೆ ಪ್ರಪಂಚದಿಂದ ಎಲ್ಲೆಲ್ಲಿಂದನೋ ಬರ್ತಾರೆ. ಈ ನದಿ ಬಗ್ಗೆ ಹಿಸ್ಟ್ರಿನೇ ಇದೆ. ಆ್ಯಂಡ್ ರೋಡ್ ಕ್ರಾಸ್ ಮಾಡಿರ್ತೀನಿ. ಓಕೆ, ಈ ನದಿ ಬಗ್ಗೆ ಎಲ್ಲರೂ ಓದಿರ್ತೀವಿ. ನನ್ನ ಪ್ರಕಾರ ಹಿಸ್ಟ್ರಿ ಸ್ಟೂಡೆಂಟ್ ಅಂತೂ ಎಲ್ಲರೂ ಓದಿರ್ತಾರೆ ಈ ನದಿ ಬಗ್ಗೆ. ಯಾಕಂದರೆ ಇದು ಸೆಂಟ್ರಲ್ ಯುರೋಪ್. ಹಿಟ್ಲರ್ ಪ್ಲಾನ್ ಮಾಡಿದ್ದ ಸೆಂಟ್ರಲ್ ಯುರೋಪ್ನ ಆಕ್ಯುಪೈಡ್ ಮಾಡ್ಕೋಬೇಕು ಅಂತೇಳಿ. ಸೊ ಹಾಗಾಗಿ ಹಿಟ್ಲರು ತನ್ನ ಎಲ್ಲ ಸೈನಿಕರನ್ನ ಸೆಂಟ್ರಲ್ ಯುರೋಪ್ನ ಆಕ್ರಮಣ ಮಾಡ್ಕೊಳ್ಳೋಕ್ಕೆ ಕಳಿಸಿರ್ತಾನೆ. ಬಿಕಾಸ್ ಆಫ್ ದಟ್ ರೈನ್ ರಿವರಿಂದಾಗಿ ಸೆಂಟ್ರಲ್ ಯುರೋಪ್ನ ಹಿಟ್ಲರ್ ಆಕ್ಯುಪೈಡ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನಾವು ಓದಿರೋ ಪ್ರಕಾರ, ಇಲ್ಲಿ ಹಿಸ್ಟ್ರಿ ಪ್ರಕಾರ, ಆ ರೈನ್ ರಿವರು ಬಂದಿದ್ದಂಥ ಎಲ್ಲ ಹಿಟ್ಲರ್ ಸೋಲ್ಜರ್ಸ್ನ ಕ್ರಾಸ್ ಮಾಡೋಕ್ಕೆ ಬಿಟ್ಟಿಲ್ಲ. ಯಾಕಂತಂದರೆ ಎಲ್ಲೋ ಕಾಣಿಸ್ತಿದೆ ನೋಡಿ, ರೈನ್ ರಿವರ್ ಎಷ್ಟು. ಈ ನದಿ ಆ ಟೈಮಲ್ಲಿ ಫುಲ್ಲು ಹಿಮ ಆಗಿಬಿಟ್ಟು, ಫ್ರೀಸರ್ ಆಗಿಬಿಟ್ಟು ಹಿಟ್ಲರ್ ಸೈನಿಕರು, ಎಷ್ಟೊಂದು ಜನ ಸೈನಿಕರು ಈ ನದಿ ಕ್ರಾಸ್ ಮಾಡೋಕ್ಕಾಗ್ದಿರ ಸತ್ತೋಗ್ಬಿಟ್ರು. ಮತ್ತು ಎಷ್ಟೊಂದು ಸೈನಿಕರು ವಾಪಸ್ ಹೋಗ್ಬಿಟ್ರು. ಈ ನದಿಯಿಂದಾಗಿ ಹಿಟ್ಲರು ಸೆಂಟ್ರಲ್ ಯುರೋಪ್ನ ಆಕ್ಯುಪೈಡ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಗಾಯ್ಸ್. ಇದು ಹಿಸ್ಟ್ರಿ ಈ ನದಿ ಬಗ್ಗೆ. ನಾವೆಲ್ಲ ಓದಿದ್ದೀವಿ ಇದ್ರ ಬಗ್ಗೆ. ತುಂಬ ಚಳಿ ಇದೆ, ಹಿಮ ಅಂತೂ ಕರ್ಗೆ ಇಲ್ಲ ರೋಡಲ್ಲೆಲ್ಲ. ಕೈಯೆಲ್ಲ ಫುಲ್ಲು ರೆಡ್ ಆಗಿಬಿಟ್ಟಿದೆ, ಮಾತಾಡೋಕ್ಕೆ ಆಗ್ತಾಯಿಲ್ಲ. ಇಲ್ಲಿ ಅಷ್ಟೊಂದು ಕೋಲ್ಡ್ ಇದೆ. ನಾನು ಆ್ಯಕ್ಚುಲಿ ಸ್ವಲ್ಪ ಶಾಪಿಂಗ್ ಇತ್ತು, ಬಂದಿದ್ದೆ. ಸೊ ಇಲ್ಲಿ ಕ್ರಾಸ್ ಆದ್ವಿ. ಸೊ ಹಾಗಾಗಿ ನಾನು ವಿಡಿಯೋ ಮಾಡಿದೆ. ನದಿ ಹೆಸರು ರೈನ್ ರಿವರ್ ಅಂತೇಳಿ. ನಾನು ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ರೈನ್ ರಿವರ್ ಅಂತೇಳಿ ಪ್ರಪಂಚದ ಅತಿ ದೊಡ್ಡ ಉದ್ದವಾದ ನದಿ. ಮತ್ತು ಈ ರೈನ್ ರಿವರ್ 3 ಕಂಟ್ರಿನ ಕ್ರಾಸ್ ಮಾಡುತ್ತೆ. ಒಂದು ಜರ್ಮನ್, ಇನ್ನೊಂದು ಇಟಲಿ, ಥರ್ಡ್ ಬಂದು ಸ್ವಿಟ್ಜರ್ಲ್ಯಾಂಡ್. ಈ 3 ಕಂಟ್ರಿನೂ ಕ್ರಾಸ್ ಮಾಡ್ಕೊಂಡು ಹೋಗುತ್ತೆ ಈ ನದಿ. ತುಂಬಾ ಉದ್ದವಾದ ನದಿ ಇದು ಫ್ರೆಂಡ್ಸ್. ಓಕೆ, ಸೊ ದಿಸ್ ಈಸ್ ಈವ್ನಿಂಗ್. ಸಂಜೆ ಆಗಿದೆ ಇಲ್ಲಿ. ಬಟ್ ಹಿಮ ತುಂಬ ಇದೆ, ತುಂಬ ಚಳಿ ಆಗ್ತಾ ಇದೆ. ನೋಡ್ಬೋದು ನೀವು ಹೊರಗಡೆ ಎಲ್ಲ ಹಿಮ ಹೆಂಗೆ ಬಿದ್ದಿದೆ ಅಂತೇಳಿ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಆ ಕಡೆ ಅಂತೂ ತುಂಬಾ ಇದೆ. ನಾನು ಆ್ಯಕ್ಚುಲಿ ಆ ರೈನ್ ರಿವರ್ ಹತ್ರ ಇರಬೇಕಾದ್ರೆ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡಿದೆ, ಬಟ್ ಮಾತಾಡೋಕ್ಕೆ ಆಗಿಲ್ಲ, ಅಷ್ಟು ಚಳಿ ಇಲ್ಲಿ. 100 ಫೀಟ್ಗೂ ಕೂಡ ಚಳಿ ತುಂಬಾ ಚೇಂಜಸ್ ಆಗುತ್ತೆ, ವೆರಿವೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಬೆಟರು, ಪರವಾಗಿಲ್ಲ. ಇನ್ನೊಂದು ಕಡೆ ಇನ್ನೂ ಒಂದು 100 ಫೀಟ್ ಹೋದರೆ ಅಲ್ಲಿ ಇನ್ನೂ ತುಂಬ ಚಳಿ ಆ ಥರ ಇರುತ್ತೆ. ನಾವು ಇಂಡಿಯಾದಲ್ಲಿ ಏನಾದರೂ ಒಂದಿನ ಮಳೆ ಬಂದರೆ ಬೆಚ್ಚಗೆ ರಗ್ಗೊತ್ಕೊಂಡು ಮನೇಲಿ ಮಲ್ಕೊಂಡು ಬಿಡೋಣ ಅನಿಸುತ್ತೆ. ಕೆಲವೊಬ್ರು ಮಲ್ಕೊಂಡೇ ಬಿಡ್ತೀವಿ, ಆಚೆನೇ ಬರಲ್ಲ. ಬಟ್ ಇಲ್ಲ, ಆ ರೀತಿ ಅಲ್ಲ, ಪ್ರತಿದಿನ ಇದೇ ರೀತಿ ಇರುತ್ತೆ. ಸೊ ಎಲ್ಲ ಕೆಲಸಗಳು ನಡೀತಾನೇ ಇರುತ್ತೆ. ಎಲ್ಲರೂ ಅವ್ರ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ, ಯಾರೂ ಮನೇಲಿ ಇರಲ್ಲ. ಈ ಸ್ವಿಟ್ಜರ್ಲ್ಯಾಂಡ್ ಲಾಕ್ಡೌನ್ ಇದ್ರೂ ಎಷ್ಟೊಂದು ಜನ ಓಡಾಡ್ತಾರೆ. ಮಾಸ್ಕ್ ಕೂಡ ಹಾಕೊಳ್ಳಲ್ಲ ಕೆಲವೊಬ್ರು ಹಾಕೊತಾರೆ. ಸದ್ಯಕ್ಕೆ ನಾನು ಕೆಳಗಡೆ ಇಳಿಸಿದ್ದೀನಿ. ನಾನು ಎಲ್ಲಿ ಸ್ನೋ ತೋರಿಸ್ತೀನಿ ರೀ, ನೋಡಿ, ತುಂಬ ಚೆನ್ನಾಗಿದೆ. ಫುಲ್ ಆಫ್ ಸ್ನೋ. ಐವತ್ತು ಕ್ರಾಸ್ ರೋಡ್ ನೋಡಿ. ಓಕೆ, ಕಾರ್ ಮೇಲೆಲ್ಲ ನೋಡಿ ಹೇಗೆ ಹಿಂಗಿದೆ. ಇದು ತುಂಬ ಇಲ್ಲಿ ಕಮ್ಮಿನೇ.
ಫುಲ್ಲು ಹಿಮ ನೋಡ್ಬೋದು ನೀವು. ನಾನು ಆ್ಯಕ್ಚುಲಿ ಇದು ಆ ರೈನ್ ರಿವರ್ ತೋರಿಸ್ಲಿಕ್ಕಂತಲೇ ವಿಡಿಯೋ ಮಾಡಿದ್ದು. ವಿಡಿಯೋ ಮಾಡೋ ಪ್ಲ್ಯಾನ್ ಏನಿರಲಿಲ್ಲ, ಅದಕ್ಕಾಗಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಆ್ಯಂಡ್ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ನಾನು ಆ ವಿಡಿಯೋಗಳನ್ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಕಮೆಂಟ್ ಮಾಡಿ. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಸೋ ಮಚ್.